ನಮಸ್ಕಾರ. ಪತ್ರಪುಷ್ಪ 76 ಶ್ರೀಮತಿ ಎರಿಕ್ ಹ್ಯಾಮಂಡ್ ಅವರಿಗೆ ದ ಓಲ್ಡ್ ನ್ಯೂ ಹೌಸ್ ಆಲ್ಮೋರಾ, ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ, ಭಾನುವಾರ ಮೇ 22, 1898. ಈ ಪತ್ರವನ್ನು ಸೋದರಿ ನಿವೇದಿತ ಶ್ರೀಮತಿ ನೆಲ್ ಅಥವಾ ಶ್ರೀಮತಿ ಎರಿಕ್ ಹ್ಯಾಮಂಡ್ ಅವರನ್ನು ಉದ್ದೇಶಿಸಿ ಬರೆದಿರುವಂಥದ್ದು. ಸ್ವಾಮಿ ವಿವೇಕಾನಂದರಿಂದ ಗಾಢವಾಗಿ ಪ್ರಭಾವಿತಳಾಗಿದ್ದ ಸೋದರಿ ನಿವೇದಿತ 12 ಮೇ 1896 ಲಂಡನ್ನಲ್ಲಿ ತನ್ನ ಸ್ನೇಹಿತರಾದ 40 ಆಸುಪಾಸಿನಲ್ಲಿದ್ದ ಶ್ರೀಮತಿ ಮತ್ತು ಶ್ರೀ ಎರಿಕ್ ಹ್ಯಾಮಂಡ್ ಅವರನ್ನು ಸ್ವಾಮೀಜಿಯವರ ತರಗತಿಗಳಿಗೆ ಬರುವ ಹಾಗೆ ಒತ್ತಾಯಪಡಿಸಿದ್ಲು. ಶ್ರೀ ಹ್ಯಾಮಂಡ್ ಒಬ್ಬ ಕವಿ ಮತ್ತು ಪತ್ರಕರ್ತನಾಗಿ ವಿಂಬಲ್ಡನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ. ಶ್ರೀಮತಿ ಮತ್ತು ಶ್ರೀ ಹ್ಯಾಮಂಡ್ ಕೂಡ ಸ್ವಾಮಿ ವಿವೇಕಾನಂದರಿಂದ ಅತ್ಯಂತ ಪ್ರಭಾವಿತರಾಗಿ ಅವರ ಆಪ್ತ ಭಕ್ತ ವರ್ಗಕ್ಕೆ ಸೇರಿದ್ರು. ಇವರು ನಿವೇದಿತಾಳಿಗಂತೂ ಬಹಳ ಆಪ್ತರಾಗಿದ್ರು ಅನ್ನೋದು ನಿವೇದಿತಾ ಶ್ರೀಮತಿ ನೆಲ್ಗೆ 1898ರಿಂದ 1902 ಬರೆದಿರುವಂತಹ 10 ಸುದೀರ್ಘವಾದ ಪತ್ರಗಳಲ್ಲಿ ತಿಳಿದು ಬರುತ್ತೆ. ಶ್ರೀ ಎರಿಕ್ ಹ್ಯಾಮಂಡ್ ಕೂಡ ವೇದಾಂತದಲ್ಲಿನ ತನ್ನ ಆಸಕ್ತಿಯನ್ನ ಹಾಗೆ ಮುಂದುವರಿಸಿಕೊಂಡು ಬಂದಿದ್ದ. ಬ್ರಹ್ಮವಾದಿನ್, ಪ್ರಬುದ್ಧ ಭಾರತ ಮತ್ತು ಬ್ರಹ್ಮವಾದಿನ್ ನಂತರದ ದಿನಗಳಲ್ಲಿ ವೇದಾಂತ ಕೇಸರಿಯಾದ ನಂತರವೂ ಕೂಡ ಸ್ವಾಮೀಜಿ ಮತ್ತು ಸೋದರಿ ನಿವೇದಿತಾಳ ಬಗ್ಗೆ ಹಲವಾರು ಕಥೆಗಳು, ಕವನಗಳು, ಸ್ತೋತ್ರಗಳು ಮತ್ತು ಲೇಖನಗಳನ್ನು ಬರೆದಿದ್ದಾನೆ. 1902ರಿಂದ 1938 ನಡುವೆ ಪ್ರಬುದ್ಧ ಭಾರತ ಮತ್ತು ವೇದಾಂತ ಕೇಸರಿಯಲ್ಲಿ ಬರೋಬ್ಬರಿ ಅಂತ ಹೇಳಿದ್ರು 30 ಲೇಖನಗಳನ್ನು ಬರೆದಿದ್ದಾನೆ ಶ್ರೀ ಹ್ಯಾಮಂಡ್. ಶ್ರೀಮತಿ ನೆಲ್ ಹ್ಯಾಮಂಡ್ ಅವರ ಬಗ್ಗೆ ನಿವೇದಿತಾಳಿಗೆ ವಿಶೇಷವಾದ ಒಲವಿತ್ತು. ಭಾರತದಲ್ಲಿನ ಹಲವಾರು ವಿಚಾರಗಳನ್ನು ತನ್ನ 10 ಸುದೀರ್ಘವಾದ ಪತ್ರಗಳಲ್ಲಿ ಹಂಚಿಕೊಂಡಿರೋದನ್ನು ಗಮನಿಸಬಹುದು. ಈಗಾಗಲೇ ಹಿಂದಿನ ಸೋದರಿ ನಿವೇದಿತಾ ಸ್ವಾಮಿ ವಿವೇಕಾನಂದರಿಗೆ ಬರೆದಿರುವಂತಹ ಪತ್ರದಲ್ಲಿ ಶ್ರೀಮತಿ ನೆಲ್ ಹ್ಯಾಮಂಡ್ ಮತ್ತು ಶ್ರೀ ಹ್ಯಾಮಂಡ್ ಬಗ್ಗೆ ಪರಿಚಯಿಸ್ತಾ ಮಾತಾಡಿದ್ದನ್ನು ಗಮನಿಸಿದ್ದೇವೆ. ಹಾಗೆ ಶ್ರೀಮತಿ ನೆಲ್ ಹ್ಯಾಮಂಡ್ ಬಗ್ಗೆ ಬರೆದಂತಹ ಸೋದರಿ ನಿವೇದಿತಾ ಹೀಗೆ ಹೇಳ್ತಾಳೆ: ಶ್ರೀಮತಿ ನೆಲ್ ಹ್ಯಾಮಂಡ್ ನಿಜಕ್ಕೂ ಅದ್ಭುತವಾದ ವ್ಯಕ್ತಿಯೇ ಸರಿ. ಅವಳು ಕೇವಲ ಭಕ್ತಿಯಿಂದ ಚಾರ್ಜ್ ಮಾಡಿದ ಬ್ಯಾಟರಿಯಂತೆ ನನಗೆ ತೋರಿಸ್ತಾಳೆ. ಅವಳೇ ಹೇಳೋ ಹಾಗೆ ಅವಳು ಮೊದಲ ಬಾರಿ ತಮ್ಮನ್ನು ನೋಡಿದ್ದು ಅಂದರೆ ಸ್ವಾಮಿ ವಿವೇಕಾನಂದರ ಕ್ಲಬ್ ರೂಮಿನ ಭೇಟಿಯ ಸಮಯದಲ್ಲಿ. ಅವಳು ಒಮ್ಮೆಗೆ ಸ್ವಾಮಿ ವಿವೇಕಾನಂದರಿಂದ ಅದೆಷ್ಟು ಪ್ರಭಾವಿತಳಾದ್ಲು ಅಂತ ಹೇಳಿದ್ರೆ ಅವರ ಮಹತ್ವವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಹಿಂದಿರುಗಿ ಬಂದ ನಂತರ ತನ್ನ ಗಂಡನ ಬಳಿ ಹೀಗೆ ವಿಚಾರವನ್ನು ಹಂಚಿಕೊಳ್ತಾಳೆ: ಸ್ವಾಮಿ ವಿವೇಕಾನಂದರ ಬರುವಿಕೆಗಾಗಿ ನಾವು ಇಷ್ಟು ದಿನ ಕಳೆದಿದ್ವಾ ಅಂತ. ತನಗಾದ ಮೊದಲ ದರ್ಶನದ ಬಗ್ಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಅವಳು ಹೀಗೆ ತಿಳಿಸೋದನ್ನು ನಾವು ಗಮನಿಸ್ತೇವೆ. ಈಗ ಸ್ವಾಮಿ ವಿವೇಕಾನಂದರ ಜೊತೆಗೆ ಅವರ ಕಾರ್ಯಗಳಿಗೆ ಸಹಾಯಕಳಾಗಿ ನಿಲ್ಲೋದನ್ನು ಬಿಟ್ಟು ಬೇರೇನೂ ಮುಖ್ಯವಾದ ಕೆಲಸ ನನಗುಳಿದಿಲ್ಲ. ಈಗ ಎಲ್ಲವೂ ಮುಗಿದದ್ದಾಗಿದೆ ಮತ್ತು ಇದೀಗ ಎಲ್ಲವೂ ಸರಿಯಾಗಿಯೇ ಇದೆ. ಇನ್ನು ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಪಸರಿಸೋದನ್ನು ಬಿಟ್ಟು ಮತ್ಯಾವುದೇ ಕೆಲಸ ಉಳಿದಿಲ್ಲ ಅಂತ ತನ್ನ ವಿಚಾರವನ್ನು ಹಂಚಿಕೊಂಡಿದ್ದನ್ನು ಸೋದರಿ ನಿವೇದಿತಾ ಸ್ವಾಮಿ ವಿವೇಕಾನಂದರ ಬಳಿ ಈ ವಿಚಾರವನ್ನು ತಿಳಿಸಿದ್ದನ್ನು ಈಗಾಗಲೇ ಹಿಂದಿನ ಪತ್ರದಲ್ಲಿ ಗಮನಿಸಿ ಆಗಿದೆ. ಇದು ಶ್ರೀಮತಿ ನೆಲ್ ಹ್ಯಾಮಂಡ್ ಹೇಗಿದ್ಲು ಅನ್ನೋದನ್ನು ಪರಿಚಯ ಮಾಡಿಕೊಡತ್ತೆ. ಶ್ರೀಮತಿ ಮತ್ತು ಶ್ರೀ ನೆಲ್ ಹ್ಯಾಮಂಡ್ ಅತ್ಯಂತ ಭಕ್ತಿಪರರು, ಹಾಗೆ ವೇದಾಂತದಲ್ಲಿ ಆಸಕ್ತಿಯನ್ನು ಹೊಂದಿದ್ರು. ಈ ಪತ್ರದಲ್ಲಿ ಸೋದರಿ ನಿವೇದಿತಾ ಶ್ರೀಮತಿ ನೆಲ್ ಅವರಿಗೆ ಭಾರತದ ತನ್ನ ಅನುಭವಗಳನ್ನು ಮತ್ತು ಭಾರತದಲ್ಲಿ ಭೇಟಿಯಾದಂಥ ಎಲ್ಲರ ಬಗ್ಗೆ, ವಿಶೇಷವಾಗಿ ಶ್ರೀಮಾತೆ ಶ್ರೀ ಶಾರದಾದೇವಿಯವರ ಬಗ್ಗೆ ಚಾಚೂ ತಪ್ಪದೆ ಸಣ್ಣ ಸಣ್ಣ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಕಣ್ಣಿಗೆ ಕಟ್ಟುವಂತೆ ಈ ಪತ್ರದಲ್ಲಿ ಶ್ರೀಮತಿ ನೆಲ್ ಹ್ಯಾಮಂಡ್ಗೆ ಬರೆದಿರೋದನ್ನು, ಚಿತ್ರಿಸಿರೋದನ್ನು ನಾವು ಗಮನಿಸಬಹುದಾಗಿದೆ. ಇದು ದೀರ್ಘವಾದ ಪತ್ರ ಆದ್ದರಿಂದ ಇಂದು ಮತ್ತು ನಾಳೆ 2 ಧ್ವನಿಯ ತುಣುಕಿನಲ್ಲಿ ಪತ್ರದ ಪೀಠಿಕೆಯನ್ನು ಮುಂದುವರಿಸ್ತಾ ನಂತರ ಪತ್ರದ ವಾಚನವನ್ನು ಮುಂದುವರಿಸ್ತೇನೆ. ಈ ಪತ್ರದಲ್ಲಿ ಸೋದರಿ ನಿವೇದಿತಾ ನೆಲ್ಲನ್ನು ಉದ್ದೇಶಿಸಿ, ಶ್ರೀಮತಿ ನೆಲ್ ಹ್ಯಾಮಂಡನ್ನು ಉದ್ದೇಶಿಸಿ ಹೀಗೆ ಬರೀತಾಳೆ: ನನ್ನ ಪ್ರೀತಿಯ ನೆಲ್, ನಾನು ಈ ಹಿಂದೆಯೇ ನಿಮಗೆ ತಿಳಿಸಬೇಕಾಗಿದ್ದ ಹಲವು ವಿಷಯಗಳಿವೆ. ಏಕೆ ಅಂತ ಹೇಳಿದ್ರೆ ನೀವು ನನ್ನೊಂದಿಗೆ ಭಾರತದಲ್ಲಿ ಇರುವಂತೆ ನಿಮಗೆ ಅನುಭವ ಆಗಬೇಕು ಅನ್ನೋದು ನನ್ನ ಆಸೆ. ಮಿಸ್ಟರ್ E.T. ಸ್ಟರ್ಡಿ ಅವರು ಬಹಳ ಹಿಂದೆಯೇ ಭೇಟಿ ಇತ್ತು ಇಲ್ಲಿ ವಾಸಿಸುತ್ತಾ ಧ್ಯಾನ ಮಾಡಿದ ಮತ್ತು ಕಳೆದ ವರ್ಷ ಮಿಸಸ್ ಹೆನ್ರಿಟಾ ಮುಲ್ಲರ್
ನನ್ನನ್ನು ಬರಲು ಆದೇಶ ಕಳುಹಿಸಿದ ಸ್ಥಳ ಆಲ್ಮೋರವನ್ನು ನಾನು ಈಗ ಬಂದು ತಲುಪಿದ್ದೇನೆ. ಈ ಜಗತ್ತು ಅದೆಷ್ಟು ಚಿಕ್ಕದು ಅಂತ ನಾನು ತಿಳಿದು ಆಶ್ಚರ್ಯ ಪಡ್ತಿದ್ದೆ. ಬಯಲು ಪ್ರದೇಶವಾದ ಕಾತ್ಗೋಂಡಾಮ್ ರೈಲ್ವೆ ಸ್ಟೇಷನ್ನಿಂದ ಬಂದು ತಲುಪಿ ನಮಗೆ ರೈಲಿನಲ್ಲಿ 2 ದಿನ ಮತ್ತು 1 ರಾತ್ರಿ ಪ್ರಯಾಣ ಮಾಡಿದ್ವಿ. ನಂತರ ನಾವುಗಳು ಗಾಡಿ ಮತ್ತು ದಂಡಿ ಅಂದರೆ ಚಿಕ್ಕ ದೋಣಿಗಳಲ್ಲಿ ಈ ಆಹ್ಲಾದಕರವಾದ ಖನಿಜಯುಕ್ತ ನೀರಿನಿಂದ ಕೂಡಿರುವ ಸುಂದರವಾದ ಸರೋವರದ ಪಕ್ಕದಲ್ಲಿರುವ ನೈನಿತಾಲ್ಗೆ ಬಂದು ನೆಲೆಗೊಂಡು ನಂತರ ಅಲ್ಲಿಂದ ನಾವು ಇಲ್ಲಿಗೆ ಅಂದರೆ ಆಲ್ಮೋರಕ್ಕೆ ಇನ್ನು 32 ಮೈಲಿಗಳು ಅಂದರೆ 2 ದಿನದ ಪ್ರಯಾಣ ಮಾಡಿ ಈಗ ತಾನೇ ಬಂದು ಸೇರಿದ್ವಿ. ಈಗ ಈ ಜಗತ್ತು ಪ್ರಾಯಶಃ ಆದಷ್ಟು ಚಿಕ್ಕದಲ್ಲ ಅನ್ನೋದು ನನಗೆ ತಿಳಿದು ಬಂತು. ಮತ್ತು ನಾವು ನಮ್ಮ ಎಲ್ಲ ಪ್ರಯಾಣಗಳನ್ನು ದೊಡ್ಡ ದೊಡ್ಡ ತಂಡಗಳಲ್ಲಿ ಮಾಡ್ತಾ ಇದ್ದಿದ್ದರಿಂದ ನಾವು ಎಂದೂ ಕೂಡ ದೂರ ಇದ್ವಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಹಾಗೂ ಪುಟ್ಟ ಕೋಟೆಯಂತಿರುವ ಈ ಪರ್ವತದ ತೆರಪು ಅಂದರೆ ಡಿಸ್ಟೆನ್ಸ್ ಮತ್ತು ಏಕಾಂತತೆ ಅಂದರೆ ಸಾಲಿಟ್ಯೂಡ್, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನಾನು ಈಗ ಸ್ವಾಮಿ ವಿವೇಕಾನಂದರ ಅಮೆರಿಕನ್ ಶಿಷ್ಯೆಯರಾದ ಶ್ರೀಮತಿ ಸಾರಾ ಓಲೇಬಲ್ ಹಾಗೂ ಮಿಸ್ ಜೋಸೆಫಿನ್ ಮೆಕ್ಲಾಡ್ ಅವರೊಂದಿಗೆ ನಾನು ಪ್ರಯಾಣವನ್ನು ಮಾಡ್ತಾ ಇದ್ದೇನೆ. ನಾನು ಅವರೊಂದಿಗೆ ಬೇಲೂರಿನಲ್ಲೂ ಜೊತೆಯಲ್ಲೇ ತಂಗಿದ್ದೆ. ಶ್ರೀಮಾತೆಯವರಿಗಾಗಿ ಬೇಸಿಗೆಯಲ್ಲಿ ತಂಗಲು ಡಾರ್ಜಿಲಿಂಗ್ನಲ್ಲಿ ಒಂದು ಮನೆಯನ್ನು ವ್ಯವಸ್ಥೆ ಮಾಡಿದರು. ನಾನು ಅಲ್ಲಿಗೆ ಹೋಗಬೇಕಾಗಿತ್ತು. ಸ್ವಾಮೀಜಿಯವರು ಡಾರ್ಜಿಲಿಂಗಿಗೆ ಭೇಟಿ ನೀಡುವ ಯೋಜನೆ ಇತ್ತು. ಆದ್ದರಿಂದ ಅವರು ನನಗೇನಾದರೂ ಇಚ್ಛೆ ಇದ್ದರೆ ಈ ಪ್ರವಾಸ ಅವರ ಜೊತೆ ತೆರಳಲು ನನಗೆ ಆಹ್ವಾನವಿದೆ ಅಂತ ಸ್ವಾಮೀಜಿ ಶ್ರೀಮಾತೆಯವರ ಬಳಿ ತಿಳಿಸಿದ್ರಂತೆ. ಆದ್ದರಿಂದ ಈಗ ನಾನು ಚಳಿಗಾಲದಲ್ಲಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡುವ ಮುನ್ನ ಅಥವಾ ನಂತರ ಶ್ರೀಮಾತೆಯವರನ್ನು ಭೇಟಿಯಾಗಲು ಹೋಗೋದು ಅಂತ ಆಲೋಚನೆಯನ್ನು ಮಾಡಿದ್ದೇನೆ. ಈ ಕಾರಣಕ್ಕಾಗಿ ಪ್ರವಾಸದಲ್ಲಿ ಇವೆಲ್ಲ ಬದಲಾವಣೆ ಆಗ್ತಿದೆ ಅಂತ ನೀವು ಸರಿಯಾದ ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ನಾನು ಯಾವಾಗಲೂ ನಿಮಗೆ ಶ್ರೀರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿಯ ಬಗ್ಗೆ ಹೇಳಬೇಕು ಅಂತ ಯೋಚಿಸ್ತಾ ಇದ್ದೆ. ಅವರ ಹೆಸರು ಶಾರದಾ. ಮೊದಲಿಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ಯಾವುದೇ ಹಿಂದೂ ವಿಧವೆಯರಂತೆ ಬಿಳಿಯ ಹತ್ತಿಯ ಬಟ್ಟೆಯನ್ನು ಅಂದರೆ ಸೀರೆಯನ್ನು ಧರಿಸ್ತಾರೆ. ಬಟ್ಟೆಯು ಸೊಂಟದ ಸುತ್ತಲೂ ಹೋಗಿ ಸ್ಕರ್ಟಿನಂತೆ ಅದು ಕಾಣುತ್ತೆ ಮತ್ತು ದೇಹದ ಒಂದು ಸುತ್ತು ಬಳಸಿ ತಲೆಯ ಮೇಲೆ ಸನ್ಯಾಸಿನಿಯಂತೆ ಅಂದರೆ ನನ್ನ ಹಾಗೆ ಮುಸುಕಿನಲ್ಲಿ ಅಥವಾ ಮುಸುಕಿನ ರೀತಿಯಲ್ಲಿ ಹಾದು ಹೋಗತ್ತೆ. ಪುರುಷರ ಹತ್ತಿರ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಮಾತನಾಡುವಾಗ ಅವರೆಲ್ಲ ಶ್ರೀಮಾತೆಯವರ ಹಿಂದೆ ನಿಂತೇ ಮಾತಾಡ್ತಾರೆ ಮತ್ತು ಇವರು ತಮ್ಮ ಮುಸುಕನ್ನು ಮುಖ ಮುಚ್ಚುವಂತೆ ಬಹಳ ಮುಂದಕ್ಕೆ ಎಳೆದುಕೊಂಡಿರ್ತಾರೆ. ಅವರು ಅಂದರೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಪುರುಷರನ್ನು ಎಂದಿಗೂ ಕೂಡ ನೇರವಾಗಿ ಮಾತನಾಡಿಸೋದಿಲ್ಲ. ಅವರು ಇತರ ವೃದ್ಧ ಸ್ತ್ರೀಯರೊಂದಿಗೆ ಬಹುತೇಕ ಪಿಸು ಮಾತಿನಲ್ಲೇ ಮಾತಾಡ್ತಾರೆ. ಆ ಮಹಿಳೆಯರು ಪುರುಷರಿಗೆ ಅಥವಾ ಮಾತುಗಳನ್ನು ಪುನರಾವರ್ತಿಸ್ತಾರೆ. ಇದೇ ರೀತಿ ಮಾಸ್ಟರ್ ಅಂದರೆ ಸ್ವಾಮಿ ವಿವೇಕಾನಂದರು ಕೂಡ ಎಂದೂ ಶ್ರೀಮಾತೆಯವರ ಮುಖವನ್ನು ನೋಡಿಲ್ಲ. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಅವರನ್ನು ಯಾವಾಗಲೂ ಕೂಡ ನೆಲದ ಮೇಲೆ ಒಂದು ಚಿಕ್ಕ ಬಿದುರಿನ ಚಾಪೆಯ ಮೇಲೆ ಕುಳಿತಿರೋದನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇವೆಲ್ಲ ನಿಮಗೆ ವಿವೇಚನಾಯುಕ್ತವಾದಂತೆ ತೋರಿಸಿದ್ರೂ ಕೂಡ ಈ ಮಹಿಳೆ ಅಂದರೆ ಶ್ರೀಮಾತೆ ಶ್ರೀ ಶಾರದಾದೇವಿಯವರು, ನೀವು ಅವರನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಅವರು ವಾಸ್ತವಿಕತೆ ಮತ್ತು ಸಾಮಾನ್ಯ ಪ್ರಜ್ಞೆಯ ಆತ್ಮ ಅಂತ ಹೇಳಬಹುದು. ಏಕೆ ಅಂತ ಹೇಳಿದ್ರೆ, ಅವರನ್ನು ಸ್ವಲ್ಪ ಮಟ್ಟಿಗಾದರೂ ತಿಳಿದವರಿಗೆ ಮಾತ್ರ ಖಂಡಿತವಾಗಿಯೂ ಅವರ ಅಸ್ತಿತ್ವದ ಕುರುಹನ್ನು ನೀಡ್ತಾರೆ ಶ್ರೀಮಾತೆಯವರು. ಶ್ರೀರಾಮಕೃಷ್ಣರು ಯಾವುದೇ ಕೆಲಸಕ್ಕೆ ಮೊದಲು ಅವರ ಸಲಹೆಯನ್ನು ಕೇಳ್ಕೊಳ್ತಾರೆ. ಹಾಗೆ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರೆಲ್ಲರೂ ಕೂಡ ಶ್ರೀಮಾತೆಯವರ ಸಲಹೆಯನ್ನು ಚಾಚೂ ತಪ್ಪದೆ ಇಲ್ಲಿ ಅನುಸರಿಸ್ತಾರೆ. ಅವರು ಮಾಧುರ್ಯದ ಮೂರ್ತ ರೂಪ, ಅತ್ಯಂತ ಸೌಮ್ಯ ಮತ್ತು ಅವರು ಅಕ್ಕರೆ ಅಥವಾ ಅವರಲ್ಲಿರುವ ವಾತ್ಸಲ್ಯ ನಿಜಕ್ಕೂ ಮಹತ್ತರವಾದದ್ದೇ ಸರಿ. ಚಿಕ್ಕ ಹುಡುಗಿಯಂತೆ ಸದಾ ಉಲ್ಲಾಸದಿಂದ ಇರ್ತಾರೆ. ಎಲ್ಲರನ್ನೂ ಅದೆಷ್ಟು ಪ್ರೀತಿಯಿಂದ ಕಾಣ್ತಾರೆ. ಮತ್ತೊಂದು ದಿನ ನಾನು ಅವರಿಗೆ ಸ್ವಾಮೀಜಿ ಮೇಲಂತಸ್ತಿಗೆ ಬಂದು ನಮ್ಮನ್ನು ಭೇಟಿ ಆಗಬೇಕು, ಇಲ್ಲದೇ ಇದ್ದರೆ ನಾವು ಮನೆಗೆ ಹೊರಟು ಬಿಡ್ತೇವೆ ಅಂತ ಹೇಳಿದಾಗ ನೀವು ಗಮನಿಸಬೇಕು, ಅವರ ನಗುವನ್ನು ನೀವೊಮ್ಮೆ ನೋಡಬೇಕಿತ್ತು. ಸ್ವಾಮೀಜಿ ನಮ್ಮ ಭೇಟಿಗೆ ಬರುವುದು ವಿಳಂಬವಾಗುವುದೆಂಬ ಸಂದೇಶವನ್ನು ನೀಡಲು ಬಂದ ಸನ್ಯಾಸಿ
ನಾನು ಹೊರಡಲು ಅನುವಾಗುತ್ತಿದ್ದುದನ್ನು ಕಂಡು ಗಾಬರಿಗೊಂಡು ಸ್ವಾಮೀಜಿಯವರನ್ನು ಕರೆತರಲು ಹೊರಟರು. ಇದನ್ನು ನೋಡಿದಂತಹ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ನಗುವನ್ನು, ಅವರು ನಕ್ಕಿದಂಥ ಬಗೆಯನ್ನು ನೀವು ನಿಜಕ್ಕೂ ನೋಡಬೇಕಾಗಿತ್ತು. ಆಹಾ, ಅದೆಷ್ಟು ಸೊಗಸು! ಅವರ ನಗುವಿನ ತರಂಗವೇ ಹಾಗೆ ಹೊರಹೊಮ್ತಾ ಇತ್ತು. ಅವರು ಅತ್ಯಂತ ಕೋಮಲ. ನನ್ನನ್ನು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ನನ್ನ ಮಗಳು ಅಂತಲೇ ಸಂಬೋಧನೆಯನ್ನು ಮಾಡ್ತಾರೆ. ಅವರು ಬಹಳ ಸಂಪ್ರದಾಯಸ್ಥರು. ಆದರೆ ಮೊದಲ ಬಾರಿಗೆ ಇಬ್ಬರು ಪಾಶ್ಚಾತ್ಯ ಮಹಿಳೆಯರು ಸಾರಾ ಓಲೇಬಲ್ ಮತ್ತು ಜೋಸೆಫಿನ್ ಮೆಕ್ಲಾಡ್ ಅವರೊಂದಿಗಿನ ಒಡನಾಟ, ಮಾತುಕತೆ ಮತ್ತು ಅವರ ಜೊತೆಯಲ್ಲಿ ಭೋಜನವನ್ನು ಸ್ವೀಕರಿಸಿದ ನಂತರ ಶ್ರೀಮಾತೆಯವರು ಕರಗಿ ಹೋದರು. ಸಾಮಾನ್ಯವಾಗಿ ಮೊದಲು ಅವರಿಗೆ ಕೊಡಲಾಗುತ್ತಿದ್ದ ಹಣ್ಣನ್ನು ಯಾವಾಗಲೂ ನಮಗೇ ನೀಡಲಾಗ್ತಾ ಇತ್ತು. ಇದನ್ನು ಅವರು ಬಹಳ ಸಹಜವಾಗಿ ಒಪ್ಕೊಂಡಿದ್ದನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದರು. ಇದು ನಮ್ಮೆಲ್ಲರಿಗೆ ಒಂದು ಹಿರಿಮೆಯನ್ನು ನೀಡಿತ್ತು ಅಂತ ಕೂಡ ಹೇಳ್ಬೋದು. ಮತ್ತು ಭವಿಷ್ಯದ ನನ್ನ ಕೆಲಸವನ್ನು ಎಲ್ಲರೂ ಒಪ್ಪಿಕೊಳ್ಳೋ ಹಾಗೆ ಮಾಡಿಬಿಟ್ಟಿತ್ತು. ಅಂದರೆ ನಿಮಗೆ ತಮಾಷೆ ಅನ್ನಿಸೋದಷ್ಟೇ ಅಲ್ಲ, ಅವರ ನಿಜವಾದ ಮಹಾತ್ಮ್ಯದ ಬಗ್ಗೆ ನಾನು ನಿಮಗೆ ನೀಡಬಲ್ಲ ಮತ್ತೊಂದು ಪುರಾವೆ ಅಂತ ಹೇಳಿದ್ರೆ, ಅವರು ಕಲ್ಕತ್ತಾದಲ್ಲಿ ಇದ್ದಾಗಲೆಲ್ಲ ಕಿರಿಕಿರಿ ಸ್ವಭಾವದ 14-15 ಉನ್ನತ ಜಾತಿಯ ಸ್ತ್ರೀಯರನ್ನು ತಮ್ಮ ಸಮಯೋಚಿತ ಜಾಣ್ಮೆ ಮತ್ತು ಎಲ್ಲರನ್ನೂ ಗೆಲ್ಲುವ ಅವರ ಪ್ರೀತಿಪೂರ್ವ ಸ್ವಭಾವದಿಂದ ನಿತ್ಯ ಶಾಂತಿಯನ್ನು ನೆಲೆಗೊಳಿಸ್ತಾ ಇದ್ದದ್ದು. ಈ ಸ್ತ್ರೀಯರ ಸ್ವಭಾವದ ಬಗ್ಗೆ ನನ್ನ ಹೇಳಿಕೆಗೆ ಸೂಕ್ತವಾದ ಆಧಾರ ಇಲ್ಲ ಅಂತ ಹೇಳಿದ್ರು ಕೂಡ ಇದು ಮಹಿಳೆಯರ ಸಹಜ ಸ್ವಭಾವದ ಬಗೆಗಿನ ನನ್ನ ಅನಿಸಿಕೆ ಮಾತ್ರ. ಇದಲ್ಲದೆ ಸನ್ಯಾಸಿಗಳು ಅಂದರೆ ಶ್ರೀರಾಮಕೃಷ್ಣರ ನೇರ ಸನ್ಯಾಸಿ ಶಿಷ್ಯರು ಅವರ ಬಗ್ಗೆ ಹೊಂದಿರುವಂತಹ ಪೂಜ್ಯತೆಯನ್ನು ನೀವೊಮ್ಮೆ ಗಮನಿಸಿ ನೋಡಬೇಕು. ಅವರೆಲ್ಲರೂ ಅವರನ್ನು ಪ್ರೀತಿಯಿಂದ ತಾಯಿ ಅಥವಾ ಶ್ರೀಮಾತೆ ಅಂತಲೇ ಸಂಬೋಧನೆಯನ್ನು ಮಾಡ್ತಾರೆ. ಮತ್ತು ಶ್ರೀಮಾತೆಯವರು ಕೂಡ ಅವರೆಲ್ಲರೂ ಕೂಡ ತಮ್ಮ ಪುತ್ರರೆಂದೇ ಭಾವಿಸ್ತಾರೆ. ಅವರೆಲ್ಲರ ಪ್ರತಿಯೊಂದು ತುರ್ತು ಸ್ಥಿತಿಯಲ್ಲೂ ಕೂಡ ಈ ಶಿಷ್ಯರು ಹೋಗುವ ಏಕೈಕ ಗಮ್ಯಸ್ಥಾನ ಅಂತ ಹೇಳಿದ್ರೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರೇ. ಅವರ ಸೇವೆಗಾಗಿ ಸದಾ ಒಬ್ಬಿಬ್ಬರು ಸನ್ಯಾಸಿಗಳು ಹಾಜರಾಗಿದ್ದು ಅವರ ಎಲ್ಲ ಅವಶ್ಯಕತೆಗಳನ್ನು ಆಜ್ಞೆಯಂತೆ ಸ್ವೀಕಾರ ಮಾಡ್ತಾರೆ. ಅವರುಗಳ ಸಂಬಂಧವೊಂದು ಪರಮಾದ್ಭುತವಾದದ್ದೇ ಸರಿ. ನೀವು ಇಚ್ಛೆಪಟ್ಟು ಅವರಿಗಾಗಿ ಒಂದು ಪತ್ರವನ್ನು ಬರೆದರೆ ನಿಮ್ಮ ಸಂದೇಶವನ್ನು ನಾನು ಶ್ರೀಮಾತೆಯವರಿಗೆ ತಿಳಿಸೋದಕ್ಕೆ ಅತ್ಯಂತ ಸಂತಸವನ್ನು ಪಡ್ತೇನೆ. ಸನ್ಯಾಸಿಗಳೊಬ್ಬರು ನನ್ನ ಮತ್ತು ನಿಮ್ಮ ಅಪೇಕ್ಷೆಯಂತೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಿಗೆ ಒಂದು ದಿನ ಬಂಗಾಳಿಯಲ್ಲಿ ಮ್ಯಾಗ್ನಿಫಿಕ್ಯಾಟ್ ಅಂದರೆ ಅದೊಂದು ಸಣ್ಣ ಹಾಡು. ಇದನ್ನು ಬೈಜಾಂಟೈನ್ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ, ಬೈಜಾಂಟೈನ್ ಅಂದರೆ ಪೌರ್ವಾತ್ಯ ಕ್ರೈಸ್ತ ಸಂಪ್ರದಾಯದಲ್ಲಿ ಸಾಂಗ್ ಆಫ್ ಮೇರಿ ಅಥವಾ ಕ್ಯಾಂಟೈಲ್ ಆಫ್ ಮೇರಿ, ಕ್ಯಾಂಟೈಲ್ ಅಂದರೆ ಕಿರುಹಾಡು, ಸಣ್ಣ ಹಾಡು ಅಂತ ಅರ್ಥ. ಇದನ್ನು ಒಂದು ದಿನ ಅಂದರೆ ಈ ಕ್ಯಾಂಟೈಲನ ಹಾಡಿನಲ್ಲಿರುವಂತಹ ರೂಪವನ್ನು, ಮೇರಿಯ ಬಗ್ಗೆ ಇರುವಂತಹ ಹಾಡನ್ನು ತನ್ನ ಸೋದರಿ ಎಲಿಜಬೆತ್, ಅವಳ ಮೊದಲನೇ ಮಗ ಜಾನ್ ದ ಬ್ಯಾಪ್ಟಿಸ್ಟ್ ಅವನ ಗರ್ಭಿಣಿಯಾಗಿದ್ದಾಗ ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವಿನ ಸಂವಾದವನ್ನು ವರ್ಣನೆ ಮಾಡುವಂಥದ್ದು. ಇದನ್ನು ಗಾಸ್ಪೆಲ್ ಆಫ್ ಲ್ಯೂಕ್ನಿಂದ ನೇರವಾಗಿ ಆಯ್ದುಕೊಳ್ಳಲಾಗಿದೆ. ಇದನ್ನು ಒಂದು ದಿನ ಸನ್ಯಾಸಿಗಳು ನಮ್ಮೆಲ್ಲರ ಅಪೇಕ್ಷೆಯಂತೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಿಗೆ ಬಂಗಾಳಿಯಲ್ಲಿ ಮ್ಯಾಗ್ನಿಫಿಕ್ಯಾಟ್ ಅದನ್ನು ಓದಿ ಹೇಳಿದಾಗ ಶ್ರೀಮಾತೆಯವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಶ್ರೀಮಾತೆ ಅದೆಷ್ಟು ಅನುಭವಿಸಿದ್ರು ಆ ಹಾಡನ್ನು ಅಂತಂದರೆ ಅದನ್ನು ನಾವು ಅಲ್ಲಿದ್ದೇ ಗಮನಿಸಬೇಕು. ಶ್ರೀಮಾತೆಯವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಅವರು ಅಂದರೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಖಂಡಿತವಾಗಿಯೂ ಸರಳ ಮತ್ತು ಅಹಂಕಾರರಹಿತ ಸೌಜನ್ಯದಿಂದ ಮರೆಮಾಚಿದ ಅತ್ಯಂತ ಶ್ರೇಷ್ಠ ಮತ್ತು ಬಲಿಷ್ಠ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪತ್ರದ ಮೊದಲನೇ ಭಾಗದಲ್ಲಿ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರನ್ನು ಸೋದರಿ ನಿವೇದಿತಾ ಪರಿಚಯ ಮಾಡಿಕೊಂಡಂತಹ ಬಗೆ ನಿಜಕ್ಕೂ ಕೂಡ ಭಾವನಾತ್ಮಕವಾದದ್ದೇ ಸರಿ. ಮುಂದಿನ ಧ್ವನಿಯ ತುಣುಕಿನಲ್ಲಿ ಅವಳ ಪ್ರಯಾಣದ ಕ್ಷಣಗಳನ್ನು, ಆಲ್ಮೋರಾ ಬಗ್ಗೆ ಅಲ್ಲಿನ ವರ್ಣನೆಯನ್ನು ಪತ್ರದಲ್ಲಿ ನೀಡುವಂತಹ ಪ್ರಯತ್ನವನ್ನು ಮಾಡ್ತಾಳೆ ಸೋದರಿ ನಿವೇದಿತಾ. ಈ ಪತ್ರವನ್ನು ನಮಗೆ ಈಗಾಗಲೇ ತಿಳಿದಿರೋ ಹಾಗೆ ಸೋದರಿ ನಿವೇದಿತಾ ಶ್ರೀಮತಿ ಎರಿಕ್ ಹ್ಯಾಮಂಡ್ ಅಥವಾ ಶ್ರೀಮತಿ ನೆಲ್ ಹ್ಯಾಮಂಡ್ ಅವರನ್ನು ಉದ್ದೇಶಿಸಿ ಬರೆದಿರುವಂಥದ್ದು.
ನಿನ್ನೆಯ ಪತ್ರಭಾಗದಲ್ಲಿ ಸೋದರಿ ನಿವೇದಿತಾ ಆಲ್ಮೋರಾಕ್ಕೆ ಬಂದು ತಲುಪಿದ್ದನ್ನು ಮತ್ತು ಶ್ರೀಮಾತೆಯವರ ಬಗ್ಗೆ ಶ್ರೀಮತಿ ನೆಲ್ಗೆ ವಿವರಿಸಿದ್ದನ್ನು ನೋಡಿದ್ದೇವೆ. ಇದರಿಂದ ಸೋದರಿ ನಿವೇದಿತಾಳಿಗೆ ಶ್ರೀಮಾತೆಯವರ ಬಗ್ಗೆ ಇದ್ದಂತಹ ಪ್ರೀತಿ ಭಕ್ತಿ ಸ್ಪಷ್ಟವಾಗಿ ತಿಳಿಯುತ್ತೆ. ಹಾಗಾದರೂ ಶಿಕ್ಷಣವನ್ನು ಹೊಂದಿದ್ದ ಅವಳು ಅನಕ್ಷರಸ್ಥರಾಗಿದ್ದ ಶ್ರೀಮಾತೆಯವರೊಂದಿಗೆ ಅವಳು ಹೊಂದಿಕೊಂಡಂತಹ ಬಗೆ ಮತ್ತು ಅವರನ್ನು ಅತ್ಯಂತ ಸೂಕ್ಷ್ಮವಾಗಿ ಅರಿತ ಸೋದರಿ ನಿವೇದಿತಾ ಅವರನ್ನು ಸ್ವೀಕರಿಸಿದಂತಹ ಬಗೆ ಎಲ್ಲವೂ ವಿಶೇಷ. ಹಾಗೆ ಭಾರತದ ಸ್ತ್ರೀತ್ವದ ಆದರ್ಶವಾಗಿ ಅವಳು ಅವರನ್ನು ಸ್ವೀಕರಿಸಿದಂತಹ ಬಗೆ ನಿಜಕ್ಕೂ ವಿಶೇಷವಾದದ್ದೇ. ಸ್ತ್ರೀತ್ವದ ಆದರ್ಶ ಅಂತ ಹೇಳಿದ್ರೆ ವಿಶ್ವ ಮಾತೃತ್ವ ಭಾವವನ್ನು ಹೊಂದುವಂಥದ್ದು ಮತ್ತು ಶ್ರೀಮಾತೆಯವರು ವಿಶ್ವ ಮಾತೃತ್ವದ ಮೂರ್ತ ರೂಪವೇ ಆಗಿದ್ರು. ಇದೇ ಕಾರಣಕ್ಕಾಗಿ ಸೋದರಿ ನಿವೇದಿತಾ ಅವರನ್ನು ಜಗತ್ತಿನ ಎಲ್ಲ ಕಾಲದ ಮಹಿಳೆಯರ ಆದರ್ಶ ಅಂತ ಬಣ್ಣಿಸಿರೋದು ಸೂಕ್ತವಾಗಿದೆ. ನಿವೇದಿತಾ ಮುಂದುವರಿದು ಹೀಗೆ ಹೇಳ್ತಾಳೆ, ಭಾರತೀಯ ಸ್ತ್ರೀತ್ವದ ಆದರ್ಶಕ್ಕೆ ಸಂಬಂಧಪಟ್ಟಂತೆ ಅವರು ಶ್ರೀರಾಮಕೃಷ್ಣರ ಅಂತಿಮ ಸಂದೇಶ ಅನ್ನೋದು ನನಗೆ ಗೋಚರವಾಗಿದೆ. ಅದರಲ್ಲಿ ಸಾಮಾನ್ಯ ಸ್ತ್ರೀಯರು ಸಾಧಿಸಬಹುದಾದ ಜಾಣ್ಮೆ ಮತ್ತು ಮಾಧುರ್ಯವು ಸಹಜವಾಗಿಯೇ ವ್ಯಕ್ತವಾಗೋದನ್ನು ಕಾಣಬಹುದು. ಆದರೂ ಕೂಡ ನನಗೆ ಅವರ ವಿನಯದ ಘನತೆ ಮತ್ತು ಹಿರಿಮೆ ಮತ್ತು ಅದರ ಮುಕ್ತ ಮನಸ್ಸು ಅಂದರೆ ಓಪನ್ ಮೈಂಡೆಡ್, ಅವರ ಸಂತತ್ವ ಅಂದರೆ ಸೇಂಟ್ಹುಡ್ ಅದರಂತೆಯೇ ಅದ್ಭುತವಾಗಿದೆ. ಅವರ ಜೀವನವು ಒಂದು ಸುದೀರ್ಘ ಪ್ರಾರ್ಥನೆಯಂತೆ ಮೌನ ಮತ್ತು ನೀರವ. ಅವರ ಅನುಭವವು ದಿವ್ಯ ಜ್ಞಾನವನ್ನು ನೀಡುವಂತಹ ನಾಗರಿಕತೆ. ಯಾರೂ ಅವರ ಕೋಮಲತೆ ಮತ್ತು ಗೌರವದ ಎಲ್ಲೆಯನ್ನು ಮೀರಿ ಅವರ ಹತ್ತಿರ ಬರಲು ಸಾಧ್ಯವಿಲ್ಲ. ಇನ್ನು ಅವರು ಶುದ್ಧ ಸಂಗೀತದಂತೆ ಅತ್ಯಂತ ಸೌಮ್ಯ ಮತ್ತು ಅವರ ಸಾನ್ನಿಧ್ಯ ಆಹ್ಲಾದಕರವಾದದ್ದು. ಇದೆಲ್ಲದರೊಂದಿಗೆ ಅವರು ಪೂಜಿಸುವ ಕೊಠಡಿ ಅದರ ಮಾಧುರ್ಯದಿಂದ ತುಂಬಿರುತ್ತದೆ. ಮುಂದುವರೆದು ಹೇಳ್ತಾಳೆ, ಟು ಮೀ ಇಟ್ ಹ್ಯಾಸ್ ಆಲ್ವೇಸ್ ಅಪಿಯರ್ಡ್ ದಟ್ ಶಿ ಈಸ್ ಶ್ರೀ ರಾಮಕೃಷ್ಣಾಸ್ ಫೈನಲ್ ವರ್ಡ್ ಆಸ್ ಟು ದ ಐಡಿಯಲ್ ಆಫ್ ದಿ ಇಂಡಿಯನ್ ವುಮನ್ಹುಡ್. ಇನ್ ಹರ್ ಒನ್ ಸೀಸ್ ರಿಯಲೈಸ್ಡ್ ದಟ್ wisdom and sweetness to which the simplest of the women may attain. And yet to myself the stateliness of her courtesy and her great open-minded are almost as wonderful as her sainthood. Her life is one long stillness of prayer. Her whole experience is of the very, very theocratic civilization. He who has transgressed her code of delicacy and honor will never ever enter her presence again. And yet she is full of music and all gentleness, all playfulness. And the room wherein she worships with all is filled with sweetness ಅಂತ. ಇನ್ನು ಈ ಪತ್ರದಲ್ಲಿ ಮುಂದುವರೆದು ಹೀಗೆ ಬರೀತಾಳೆ, ನೀವು ಅಂದರೆ ನೆಲ್ ಹ್ಯಾಮಂಡ್ ಅವರನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾಳೆ, ನೀವು ಈಗ ಇಲ್ಲಿದ್ದರೆ ನಿಜಕ್ಕೂ ಅದೆಷ್ಟು ಸಂತಸ ಪಡ್ತಾ ಇದ್ರಿ. ಮಾಸ್ಟರ್ ಅಂದರೆ ಸ್ವಾಮೀಜಿ ಮತ್ತು ನಮ್ಮೊಂದಿಗೆ ಬಂದ 3 ಜನ ಸನ್ಯಾಸಿಗಳು ಇಲ್ಲಿಗೆ ಹತ್ತಿರವಿರುವ ಕ್ಯಾಪ್ಟನ್ ಮತ್ತು ಶ್ರೀಮತಿ ಝೇವಿಯರ್ ಅವರ ಬಂಗಲೆಯಲ್ಲಿ ಉಳಿದುಕೊಂಡಿದ್ದಾರೆ. ಹಾಗೆ ಇಲ್ಲಿಗೆ ಪ್ರತಿದಿನ ಭೇಟಿ ನೀಡುತ್ತಾರೆ. ಅವರು ಈಗಷ್ಟೇ ಇಲ್ಲಿಂದ ಹೊರಟರು. ಆದರೆ ನಾಳೆ ಅವರು 15 ದಿನ ಏಕಾಂಗಿಯಾಗಿ ಹತ್ತಿರದ ಪರ್ವತ ಶ್ರೇಣಿಗಳಲ್ಲಿ ಸಂಚರಿಸುವವರಿದ್ದಾರೆ. ಧ್ಯಾನದ ಈ ಕಲ್ಪನೆಯು ನನ್ನಲ್ಲಿ ಈಗ ಅದೆಷ್ಟು ನೈಜವಾಗಿ ಬೇರೂರಿದೆ ಅನ್ನೋದನ್ನು ನಿಮಗೆ ಶಬ್ದಗಳಲ್ಲಿ ಹೇಳಲು ನನಗೆ ಸಾಧ್ಯವಿಲ್ಲ. ನಾನು ಅದನ್ನು ಯಾರಿಗೂ ಹೇಳಬಾರ್ದು ಅಂತ ತೋರತ್ತೆ. ಆದರೆ ಈ ಪರ್ವತಗಳ ಗಾಳಿ, ವಿಶೇಷವಾಗಿ ನಕ್ಷತ್ರಗಳ ಬೆಳಕಿನಿಂದ ಕೂಡಿದ ಈ ಜಾಗ, ಇದನ್ನು ವಿವರಿಸಲು ಸಾಧ್ಯವಾಗದ ಶಾಂತಿಯ ಅದ್ಭುತ ರಹಸ್ಯದಿಂದ ಕೂಡಿದೆ. ಇಲ್ಲಿ ಒಂದು ರೀತಿಯ ಪೈನ್ ವೃಕ್ಷಗಳು ಅಂದರೆ ದೇವದಾರು ವೃಕ್ಷಗಳು ಕಾಣಸಿಗುತ್ತವೆ. ಇವು ನಮ್ಮಲ್ಲಿಯ ಲಾಚ್ ಅಥವಾ ಸೆಡಾರ್ನಂತೆ ಬಹಳ ದೊಡ್ಡದಾದ ಬೃಹತ್ ಮರಗಳಾಗಿದ್ದು, ನಮ್ಮ ಇಂಗ್ಲೆಂಡಿನ ಶರತ್ಕಾಲದ ಬ್ಲ್ಯಾಕ್ ಮೆರಿ ಪರಿಮಳ ಅಥವಾ ವಾಸನೆಯ ಸುಗಂಧಯುಕ್ತವಾಗಿದೆ. ಆ ವೃಕ್ಷಗಳನ್ನು ಇಲ್ಲಿ ದಿಯೋದಾರ್ ಅಂತ ಕರೀತಾರೆ. ಇಲ್ಲಿ ನಾವು ಉಳಿದುಕೊಂಡಿರುವ ಕಟ್ಟಡದ ಸುತ್ತಲೂ ಈ ಮರಗಳು ಬೆಳೆದಿವೆ ಮತ್ತು ಈ ನೋಟ ನಮ್ಮ ಮನಸ್ಸನ್ನು ವಿವರಿಸಲು ಆಗದಷ್ಟು ಆಳಕ್ಕೆ ಕೊಂಡೊಯ್ತಾ ಇದೆ. ಮತ್ತು ಈ ಹಿಮವೂ ಕೂಡ ಭವ್ಯವಾದ ಶ್ವೇತವರ್ಣದ ಶ್ರೇಣಿಯು ತನ್ನ ಇರುವಿಕೆಯನ್ನು ಸದಾ ನೆನಪಿಸ್ತಾ ಇರುತ್ತೆ. ಈ ನೇರಳೆ ಬಣ್ಣದ ಪರ್ವತಗಳ ಮೇಲಿರುವ ಗೋಪುರಗಳು
ನಮ್ಮ ಕಟ್ಟಡದ ಎದುರಿಗೆ ಕಾಣಸಿಗುತ್ತವೆ. ನಾವು ನಮ್ಮ ಮನೆಯ ಗುಲಾಬಿಗಳಿಂದ ಕೂಡಿದ ವರಾಂಡಾದಲ್ಲಿ ಕುಳಿತು ಈ ಪರ್ವತ ಶ್ರೇಣಿಯ ಸೊಬಗನ್ನು ಕಂಡು ಆನಂದಿಸ್ತೇವೆ. ಧ್ಯಾನಕ್ಕೆ ಈ ಗುಹೆಗಳು ನಿಜಕ್ಕೂ ಸೂಕ್ತವಾದ ಜಾಗ. ಸನ್ಯಾಸಿಗಳೊಬ್ಬರು ಇಂದು ಬೆಳಗ್ಗೆ ಪೊಲೀಸರು ಕೆಲವು ಗುಪ್ತಚರರ ಸಹಾಯದಿಂದ ಸ್ವಾಮೀಜಿಯವರ ಮೇಲೆ ಮತ್ತು ಅವರ ತಂಡದ ಮೇಲೆ ನಿಗಾ ವಹಿಸಿದ್ದಾರೆ ಅಂತ ಬಂದು ಎಚ್ಚರಿಸಿದ್ರು. ಇದು ಸಾಮಾನ್ಯವೆಂದು ನಮಗೆ ತಿಳಿದಿದ್ರೂ ಕೂಡ ನನಗೆ ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಕೊಡದೆ ಇರಲು ಸಾಧ್ಯವಾಗ್ತಾ ಇಲ್ಲ. ಆದರೆ ಸ್ವಾಮೀಜಿ ಇದರ ಬಗ್ಗೆ ಹಾಗೆ ನಕ್ಕು ಸುಮ್ಮನಾಗ್ಬಿಡ್ತಾರೆ. ಸರ್ಕಾರವು ಈ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಿದರೆ ಅದು ಹುಚ್ಚುತನ ಅಂತ ಸಾಬೀತು ಮಾಡಿದಂತೆ ಆಗತ್ತೆ. ಇದು ದೇಶಾದ್ಯಂತ ಕಿಚ್ಚು ಹತ್ತಿಸುವ ಪಂಚಾಗತ್ತೆ. ಮತ್ತು ನಾನು ಈ ದೇಶದಲ್ಲಿ ಉಸಿರಾಡಿದ ಅತ್ಯಂತ ನಿಷ್ಠಾವಂತ ಇಂಗ್ಲಿಷ್ ಮಹಿಳೆ. ನಾನು ಇಲ್ಲಿಗೆ ಅಂದರೆ ಭಾರತಕ್ಕೆ ಬರುವವರೆಗೂ ನನ್ನ ಈ ನಿಷ್ಠೆಯ ಆಳವನ್ನು ನಾನೇ ಅರಿತಿರಲಿಲ್ಲ. ಕಿಚ್ಚು ಹಚ್ಚುವವರಲ್ಲಿ ಮೊದಲಿಗಳಾಗ್ತೇನೆ ಅನ್ನೋ ಸಂತಸ ನನ್ನಲ್ಲಿದೆ. ಜನಾಂಗ ದ್ವೇಷದ ಅರ್ಥವನ್ನು ನೀವು ಊಹಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಇಂಗ್ಲೆಂಡಿನಲ್ಲಿ ನಮಗೆ ಇದರ ಅಂದರೆ ಪುರುಷರೊಂದಿಗಿನ ಸ್ವಚ್ಛಂದ ಓಡಾಟ ಇದರ ಬಗ್ಗೆ ಯಾವುದೇ ಅಡ್ಡಿಗಳಿಲ್ಲ. ಆದರೆ ಸ್ವಾಮೀಜಿ ಮತ್ತು ಇತರ ಸ್ಥಳೀಯರೊಂದಿಗೆ ಪ್ರಯಾಣಿಸುತ್ತಿರುವ 3 ಪಾಶ್ಚಾತ್ಯ ಮಹಿಳೆಯರು ಅಂದರೆ ನಾನು, ಸಾರಾ ಒಲೆಬುಲ್, ಮೆಕ್ಲಾಡ್ ತಮ್ಮನ್ನು ಮತ್ತು ತಮ್ಮ ಜೊತೆಗಿರುವ ಘೋರ ಅವಮಾನಗಳಿಗೆ ತುತ್ತು ಮಾಡಲಾಗುತ್ತೆ ಅಂತ ಇಲ್ಲಿ ಅಂದ್ಕೊಂಡಿದ್ದಾರೆ. ನಂತರ ಒಂದು ಫ್ರೆಂಚಿನ ವಾಕ್ಯವನ್ನು ಬರೀತಾಳೆ. ಮೇಯಸ್ ನೌಸ್ ಚೇಂಜಾರಸ್ ಟಾಟ್ ಇಟ್ಸೆಲ. ಹಾಗಂದರೆ ಆದರೆ ನಾವು ಎಲ್ಲವನ್ನು ಬದಲಾಯಿಸ್ತೇವೆ, ಬಟ್ ವಿ ವಿಲ್ ಚೇಂಜ್ ಆಲ್ ದಟ್ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ಎಂದಿನಂತೆ ಪ್ರೀತಿಯಿಂದ ಮಾರ್ಗ್ರೆಟ್ ಇ ನೋಬೆಲ್ ಅಂತ ಪತ್ರವನ್ನು ಮುಕ್ತಾಯ ಮಾಡ್ತಾ ಇದ್ದಾಳೆ ಸೋದರಿ ನಿವೇದಿತಾ. ಪತ್ರಪುಷ್ಪ 76ರ ಪತ್ರದ ವಾಚನ. ಲೆಟರ್ ಟು ಮಿಸಸ್ ಎರಿಕ್ ಹ್ಯಾಮಂಡ್, ಓಲ್ಡ್ ನ್ಯೂ ಹೌಸ್, Almora, north west part of India, Sunday, May 22nd, 1898. My dearest Nell, there are so many things I ought to have told you long ago, for I want my letters to make you feel as if you were here in India all the time. And now you see, I have reached Almora, the place in the Himalayas where Mr. E.T. Sturdy lived and meditated long ago, and the place from where Mrs. Henrietta Muller sent me her summons last year. I am so surprised to find how near the world it is. It took us 2 nights and a day in a train to Kothgodam, the railway terminus across the plains. Then we posted on by carriages and dandies to Nainital, a gay little watering place by the side of a lake. Then we came here 32 miles further on in 2 days' journey. It is really not so near the world perhaps, but as we have done all our travelling in huge caravans, we have never once been away, and I cannot realize the distance and solitude of this little mountain forest. I am now with Mrs. Sarah Olebull and Miss McLeod, 2 of the American disciples. I am staying with them at Beluru. The revered mother having taken a house at Darjeeling for summer, to which I was to go. The Swami was visiting in Darjeeling too, and he went over and told her that I had an invitation to join this tour if she would fall in with the plan. And so the idea now is that I am to go to her either before or after beginning work in the winter for visits. Always was so much for that. I have often thought that I ought to tell was the wife of Sri Ramakrishna Paramahamsa, Sarada as her real name. To begin with, she is dressed in a white cotton cloth like any other Hindu widow under 50. This cloth goes round the waist and forms like a skirt, then it passes round the body and over the head like a nun's veil. When a man speaks to her, he stands behind her and she pulls this white veil very far forward over her face. Nor does she answer him directly.
She speaks to another and older woman in almost a whisper, and this woman repeats her words to the man. In this way, it comes about that the master Vivekananda has never seen the face of Sarada. Added to this, you must try to imagine her always seated on the floor on a small piece of bamboo matting. All this does not sound very sensible perhaps, yet this woman, when you know her well, it is said to be the very soul of practicality and common sense, as she certainly gives every token of being to those who know her slightly. Sri Ramakrishna Paramahamsa always consulted her before undertaking anything, and her advice is always acted upon by his disciples. She is a very, very soul of sweetness, so gentle and loving and as merry as a girl. You should have heard her laugh the other day when I insisted that Swami must come up and see us at once, or we would go home. The monk who had brought the message that the master would delay seeing us was quite alarmed, and at my moving towards my shoes and departed post haste to bring him up, and then you should have heard Sarada's laughter. It just pleaded out. And she is so tender, she calls me my daughter. She has always been terribly orthodox, but all this melted away the instant she saw the first two Westerners, Mrs. Sarah Olebull and Miss Josephine McLeod, and she tasted food with them too. Fruit is always presented to us immediately, and this was naturally offered to her, and she, to the surprise of everyone, accepted. This gave us all dignity and made my future work possible in a way nothing else could possibly have done. Isn't it funny? The best proof I can give you of her real greatness is that she's always attended when in Calcutta by 14 or 15 high caste ladies who would be rebellious and quarrelsome and give infinite trouble to everyone if she, by her wonderful tact and winsomeness, did not keep perpetual peace. There is no foundation for this statement in the character of these ladies. It's only my inference about women in general. Then you should see the very, very chivalrous feeling that the monks have for her. They always call her mother and speak to her as the Holy Mother, and she is literally their first thought in every emergency. There are always one or two in attendance of her, and whatever her wish is, it is their command. It's a wonderful relationship to watch together. I should love to give her a message from you if you care to send her one. A monk read the Magnificat in Bengali to her one day for me and you. You should have seen how she enjoyed it. She really is, under the simplest, most unassuming guise, one of the strongest and one of the greatest of the women. Oh, I wish you were here now. How you would love it. The master and 3 monks who accompanied us are staying in the bungalow of the captain and Mrs. Xavier very close by, and he comes over every day. He has just been. Tomorrow, however, he goes off alone for a fortnight amongst the mountains. I cannot tell you how real this idea of meditation has grown to me now. One can't talk about it, I suppose, but one can see it and feel it here. And the very, very air of these mountains, especially in the straight, is very heavy with a mystery of peace that I cannot describe it to you. There is a kind of pine called deodar, very like larch and a very like cedar, huge, magnificent and fragrant with the blackberry odor of English autumns. Up here the deodar grows all around us and acts like everything else to this unutterable depth. So do the snows, the great white range-like presence that cannot be set aside, towers over their above and lower purple mountains in front, and we sit in a rose-board veranda and look
the caves would be right place. One of the monks has had a warning this morning that the police are watching the Swami through spies. Of course, we know this in a general way, but this thing brings it pretty close, and I cannot help attaching some importance to it, though the Swami laughs over it. The government must be mad, or at least will prove so if he is interfered with. That would be the torch to carry fire through the country, and I, the most loyal English woman that ever breathed in this country, I could not have suspected the depth of my own loyalty till I got here. I will be the first to light up this. You could not imagine what race hatred means. Living in England, manliness seems a barrier to nothing. 3 white women traveling with a Swami and other natives lay themselves and their friends open to the horrid insults. Mayes nos changerous thought sella. Your dear and all my dear friends as lovingly as ever, Margaret E. Noble. ಧನ್ಯವಾದಗಳು.